ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ಮಾರ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬೆಳಗಿನ ಜಾವನೇ ಅಷ್ಟೊಂದೇನು ಮಂಜೇನಿರಲಿಲ್ಲ. ಯಾವಾಗಲೂ ನನ್ನ ಮಕ್ಕಳು ಬಾಗಿಲಲ್ಲಿ ರಂಗೋಲಿ ಎಲ್ಲ ಕೆಡಿಸ್ಬಿಡ್ತಿದ್ರು. ಇವತ್ತು ಮಾತ್ರ ರಂಗೋಲಿ ಕೆಡಿಸ್ದಿರ ಹಾಗೆ ಇಟ್ಟಿದ್ರು. ಸರಿ ಅಂತ ಬೆಳಗ್ಗೆನೇ ಎದ್ದು ಬಾಗಿಲು ತೆಗೆದೆ. ವೆದರೆಲ್ಲ ಸ್ವಲ್ಪ ನಾರ್ಮಲಾಗಿತ್ತು. ನಮ್ಮ ಯಜಮಾನ್ರು ವಾಕಿಂಗ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ರೀಲ್ಸ್ ಮೇಲೆ ರೀಲ್ಸ್ ಕಳಿಸ್ತಾನೇ ಇದ್ದರು. ಇವತ್ತು ನಮ್ಮ ಯಜಮಾನ್ರಿಗೆ ರಜೆ ಇತ್ತು, ಹಾಗಾಗಿ ಚಿಕನ್ ತೊಗೊಂಬಂದು ನಾನೇ ಅಡುಗೆ ಮಾಡ್ತೀನಿ ಅಂದರು. ಚಿಕನ್ಗೆ ಇಲ್ಲಿ ಏನು ಮಾಡ್ತಾರೆ ಅಂತ ನೋಡೋಣ. ಮೊದಲಿಗೆ ಕಟ್ ಮಾಡಿರುವಂಥ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತು ತುರಿಬಿಟ್ಟಿರುವಂತಹ ಕೊಬ್ಬರಿ ಕಟ್ ಮಾಡಿ ಬೇಕಾದರೆ ಹಾಕ್ಕೊಬೋದು, ಮತ್ತು ಧನಿಯಾ ಪುಡಿ ಮತ್ತು ಸ್ವಲ್ಪ ನೀರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕಾಗುತ್ತೆ. ರುಬ್ಕೊಂಡು ಇಲ್ಲಿ ನಮ್ಮ ಯಜಮಾನ್ರು ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದಾರೆ. ಇಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕಿ ಅದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಚಿಕನನ್ನು ಹಾಕ್ಕೊಂಡು ಅರಿಶಿನ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ದಿರ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಈ ರೀತಿ ಬೇಯಿಸ್ಕೊಂಡ್ರೆ ಚಿಕನ್ ಕೂಡ ಬೇಗ ಬೇಯುತ್ತೆ ಅಂತ ಅಷ್ಟರಲ್ಲಿ ನನ್ನ ಮಗಳನ್ನ ಸ್ಕೂಲ್ಗೆ ಬಿಡೋಕೆ ಹೋದರು. ಬಿಟ್ಬಿಟ್ಟು ಬಂದು ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕ್ಕೊತಿದ್ರು. ಅದನ್ನು ಹಾಕಿ ಫುಲ್ಲು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲಾನ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ತುಂಬ ನೀರು ಇಟ್ಬಿಟ್ಟು, ನಾನೆಲ್ಲೋ ಪಾಯಸನೂ ಮಾಡ್ತಾರೆ ಅಂದ್ಕೊಂಡೆ, ಆ ರೇಂಜಿಗೆ ನೀರು ಇಟ್ಟಿದ್ರು. ನನ್ನ ಚಿಕ್ಕ ಮಗಳು ಬಂದ್ಲು ಅಂದ್ಬಿಟ್ಟು ಅವಳನ್ನ ಕರ್ಕೊಂಡೋದ್ರು. ಅದಕ್ಕೆ ಅಷ್ಟ್ರಲ್ಲಿ ಕಾಯಲಿ ಅಂದ್ಬಿಟ್ಟು ನನ್ನ ಚಿಕ್ಕ ಮಗಳನ್ನ ಕರ್ಕೊಂಡೋಗಿ ಕುಳಿಸ್ಕೊಂಡು ಅವ್ರ ಜೊತೆ ಆಟ ಆಡ್ತಿದ್ರು. ನನ್ನ ಚಿಕ್ಕ ಮಗಳಂತೂ ಫೋನ್ ನೋಡೋಕ್ಕೆ ಬಿಡ್ತಿರಲಿಲ್ಲ. ಅವಳಂತೂ ಅವ್ರ ಅಪ್ಪನ ಮೇಲೆ ಕುತ್ಕೊಳ್ಳೋದು, ಮಲ್ಕೊಳ್ಳೋದು, ಅವ್ರ ಅಪ್ಪನ ತೀಟೆ ಮಾಡೋದು ಎಲ್ಲ ಮಾಡ್ತಿದ್ಲು. ಅವ್ರ ಅಪ್ಪನ ಜೊತೆ ಹೋದ್ಲು ಅಂದರೆ ನನ್ನೇ ಮರ್ತೋಗ್ತಾಳೆ. ನನ್ನನ್ನು ಹಂಗ್ಸೋದು ಎಲ್ಲ ಮಾಡ್ತಿದ್ಲು. ಸರಿ ಅಂದ್ಬಿಟ್ಟು ಇವ್ರ ಜೊತೆ ಆಟಾಡ್ಕೊಂಡಿದ್ರು. ಇವರು ಆಟಾಡೋ ಅಷ್ಟರಲ್ಲಿ ಈ ಕಡೆಯೂ ಸಾಂಬಾರು ಕಾದಿತ್ತು ಮತ್ತು ಚಿಕನ್ನು ಕೂಡ ಬೆಂದಿತ್ತು. ನಿಮ್ಮ ಮನೇಲಿ 24 ಗಂಟೆನೂ ನಿಮಗೋಸ್ಕರನೇ ಅಂತ ಕೆಲಸ ಮಾಡೋ ನಿಮ್ಮ ಹೆಂಡ್ತಿರಿಗೆ ಯಾವಾಗಾದರೂ ಒಂದ್ಸಲ ಈ ಥರ ಅಪರೂಪಕ್ಕೆ ಅಡುಗೆ ಮಾಡಿಕೊಡ್ರಿ, ಅವರು ತುಂಬ ಖುಷಿ ಪಡ್ತಾರೆ. ಇಲ್ಲಿ ಉಪ್ಪು ಮೊದಲೇ ಹಾಕಿದ್ರು, ಹಾಗಾಗಿ ಲಾಸ್ಟಲ್ಲಿ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಂಡ್ರೆ. ಇವಾಗ ನಮ್ಮ ಯಜಮಾನ್ರು ಬಿಸಿ ಬಿಸಿ ಅನ್ನಕ್ಕೆ ಚಿಕನ್ ಸಾಂಬಾರು ಜೊತೆ ಹಾಕ್ಕೊಟ್ಟೆ. ಅವರು ಕೂಡ ಊಟ ಮಾಡಿದ್ರು, ನಾವು ಕೂಡ ಊಟ ಮಾಡಿದ್ರಿ. ಊಟ ಮಾಡಿಬಿಟ್ಟು ಸರಿ ಈಚೆ ಹೋಗೋಣ ಅಂತ ನೋಡಿದ್ರಿ. ಟೈಮ್ 11 ಗಂಟೆ ಆಗಿತ್ತು. ನಾವು ಮಾರ್ನಿಂಗ್ ಊಟ ತಿನ್ನೋ ಅಷ್ಟೊತ್ತರಲ್ಲಿ ಈಚೆಗಡೆ ನೋಡಿದ್ರೆ ಫುಲ್ಲು ಮಂಜು ಸುತ್ಕೊಂಡ್ಬಿಟ್ಟಿತ್ತು. ಎಷ್ಟು ಕೋಲ್ಡ್ ಇತ್ತು ಅಂದರೆ ಈಚೆಗಡೆ ಬರೋಕ್ಕೆ ಆಗ್ತಿರ್ಲಿಲ್ಲ. ಸರಿ ಅಂದ್ಬಿಟ್ಟು ನಾವು ಒಳಗಡೆನೇ ಹೋಗಿ ಬಾಗ್ಲು ಹಾಕ್ಕೊಂಡ್ರಿ. ಯಾವಾಗಾದರೂ ಅಪರೂಪಕ್ಕೆ ನಮಗೆ ಅಡುಗೆ ಮಾಡ್ತಾರೆ ಅಂತ ಖುಷಿ ಪಡಬೇಕಾ, ಇಲ್ಲ ಕಿಚನ್ನೆಲ್ಲ ಈ ರೀತಿ ಗಬ್ಬೆಬ್ಬಿಸ್ತಾರೆ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಳ್ಬೇಕಾ, ಒಂದು ಗೊತ್ತಾಗೋದಿಲ್ಲ. ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಕಿಚನ್ಗೆಲ್ಲ ನೋಡಿ ಈ ರೀತಿ ಗಲೀಜು ಮಾಡಿಕ್ಕಿದ್ರು. ಸರಿ ಅಂದ್ಬಿಟ್ಟು ನಾವು ಸುಮ್ಮನೆ ಇರೋಕ್ಕಾಗುತ್ತಾ, ಸರಿ ಅಂತ ನಾವು ಕಿಚನ್ಗೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ಆ ರೀತಿ ಇದ್ದಿದ್ದು ಕಿಚನ್ನ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ. ಈಗಲೂ ಕೆಲವ್ರು ಇರ್ತಾರೆ, ಚೂರು ಏನಾದರೂ ಗಲೀಜಾಗೋ ಅಷ್ಟೊತ್ತು ಅದು ನೋಡಿದ್ರೇ ಇರಿಟೇಟ್ ಆಗುತ್ತೆ. ಅಂಥವ್ರು ಯಾರಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.